ನಮಸ್ಕಾರ ವೀಕ್ಷಕರೇ, ವಿಶ್ವವಾಹಿನಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿದ್ದೀವಿ ಮಾಗಡಿಯ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ಲಿದ್ದೀವಪ್ಪ ಅಂತ ನೋಡ್ತಿದ್ದೀರಾ, ನಾವು ಮಾಗಡಿಯ ಬಾಲಾಜಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿದ್ದೀವಿ. ಇವತ್ತು ನಿಜವಾಗ್ಲೂ ನಾವು ಎಲ್ಲೆಲ್ಲೋ ಹೋಗಿ ಸಮಯ ವ್ಯರ್ಥ ಮಾಡೋದ್ ಬದಲು ಇವತ್ತೊಂದು 2 ಅವರ್ 1 ಅವರ್ ನಾವು ಈ ಶಾಲೆಗೆ ಬಂದರೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಬೋದು. ಇನ್ಕ್ಲೂಡಿಂಗ್ ನಾನು ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡೆ. ಈ ಶಾಲೆಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ಎಕ್ಸಿಬಿಷನನ್ನು ಮಾಡಿದ್ದಾರೆ. ಕನ್ನಡದಿಂದ ಹಿಡಿದು ಇಂಗ್ಲೀಷು, ಹಿಂದಿ, ಸಮಾಜ, ಗಣಿತ, ವಿಜ್ಞಾನ ಪ್ರತಿಯೊಂದು ಕೂಡ ಒಂದು ಎಕ್ಸಿಬಿಷನನ್ನು ಮಾಡಿದ್ದಾರೆ. ಇವತ್ತು ನೋಡಿ, ಈ ಶಾಲೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹೈಯರ್ ಸ್ಟಡಿವರೆಗೂ ಮಕ್ಕಳು ಎಷ್ಟು ಸ್ಪಷ್ಟತೆಯಿಂದ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಪಟಪಟನ್ ಇಂಗ್ಲೀಷಲ್ಲಿ, ಹಿಂದಿಲಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಅನ್ನೆಸೆಸರಿ ಪಿಜ್ಜಾ, ಬರ್ಗರು ಈ ಥರ ಯಾವ್ಯಾವುದೋ ಆಕ್ಟಿವಿಟೀಸನ್ನು ನೀಡಿ ಮಕ್ಕಳಿಗೆ ಆರೋಗ್ಯ ಹಾಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬದಲು ಈ ಥರ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಸಮಯನ ನೀಡಿದ್ರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಒಳ್ಳೆ ಬುದ್ಧಿವಂತರಾಗ್ತಾರೆ, ಒಳ್ಳೆ ಶ್ರದ್ಧೆಯಿಂದ ಜೀವನದಲ್ಲಿ ಸಕ್ಸಸ್ ಕಾಣ್ತಾರೆ. ನೋಡಿ, ಇದೆಲ್ಲ ಮಕ್ಕಳು ಸತತವಾಗಿ ಸ್ವಯಂ ಪ್ರಯತ್ನದಿಂದ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ಸ್ಗಳು. ಇಲ್ಲಿ ಇವರ ಇನ್ವಾಲ್ವ್ಮೆಂಟು, ಇವರ ಒಂದು ಎನರ್ಜಿ, ಇವರ ಒಂದು ಮಾತುಗಾರಿಕೆ ಇದೆಲ್ಲ ಇವರ ಶಾಲೆಯ ಮತ್ತು ಶಾಲೆಯ ಶಿಕ್ಷಕರಿಗೆ ಸಲ್ಲುತ್ತೆ. ಅಷ್ಟು ಚೆನ್ನಾಗಿ ಮಕ್ಕಳನ್ನು ಪ್ರಿಪ್ರೇಷನ್ ಮಾಡಿದ್ದಾರೆ. ನೋಡಿ, ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡಿಸುವುದು ಅಷ್ಟೇ ಅಲ್ಲ, ಶಿಕ್ಷಣದ ಜೊತೆ ಈ ಥರ ಹಲವಾರು ಜ್ಞಾನೋಪಕರಣಗಳನ್ನು ಮಕ್ಕಳಿಗೆ ತಿಳಿಸುವಂಥದ್ದು, ಜ್ಞಾನಕ್ಕೆ ಉಪಯೋಗವಾದಂಥ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನು ಪ್ರತಿಯೊಂದು ಶಾಲೆಯಲ್ಲಿ ಮಾಡಿದಾಗ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ತಿಳಿಸ್ತೀನಿ. ಇದನ್ನು ಪ್ರತಿಯೊಂದು ಶಾಲೆಯಲ್ಲೂ ಇದನ್ನು ಮಾಡಿ ಮಕ್ಕಳುಗಳಿಗೆ ಒಳ್ಳೆ ಜ್ಞಾನವನ್ನು ನೀಡಿ ಅಂತ ಕೇಳ್ಕೊಳ್ತಿದ್ದೀನಿ. ಮಾಗಡಿ ಟೌನ್ನ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಸೈಂಟಿಫಿಕ್ ಆರ್ಟ್ಸ್ ಆಫ್ ಗ್ಯಾದರಿಂಗ್ ಎಂಬ ವಿಜ್ಞಾನ ಕಲಾ ವಸ್ತು ಪ್ರದರ್ಶನವನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಆಯೋಜನೆ ಮಾಡಲಾಗಿತ್ತು. ಮಕ್ಕಳು ತಯಾರಿಸಿದ 2028ರ ಇಸ್ರೋ ಚಂದ್ರಯಾನ 4 ಸೌರಮಂಡಲ ರಾಕೆಟ್ ಉಡಾವಣೆ, ಮಾಗಡಿಯಲ್ಲಿನ ಮುಖ್ಯವಾದ ಸ್ಥಳಗಳ ಮಾದರಿಗಳು ಎಲ್ಲರ ಗಮನ ಸೆಳೆದವು. ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲೆಯ ಅಧ್ಯಕ್ಷರಾದ ರಂಗನಾಥ್ ರವರು ಮಾತನಾಡಿ, ಮಕ್ಕಳು ಓದಿನ ಜೊತೆಗೆ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತೆಗೆಯಲು ವಿಜ್ಞಾನ ವಸ್ತು ಪ್ರದರ್ಶನ ಅನುಕೂಲವಾಗಿದೆ. ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಕಳೆದ 6 ವರ್ಷಗಳಿಂದಲೂ ನಿರಂತರವಾಗಿ ಶಾಲಾ ಮಕ್ಕಳಿಗೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತಿದೆ. ಉತ್ಸಾಹದಿಂದ ಮಕ್ಕಳು ತಮಗೆ ತಿಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅದನ್ನು ಪ್ರದರ್ಶನಕ್ಕೆ ಇಟ್ಟು ಬರುವ ಶಿಕ್ಷಕರಿಗೆ ಹಾಗೂ ಗಣ್ಯರಿಗೆ ಅದರ ಪ್ರಯೋಜನದ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದಾರೆ ಎಂದು ತಿಳಿಸಿದರು. ಮತ್ತು ನಮ್ಮ ಶಾಲೆಯ ಒಳಗಡೆ ನಮ್ಮ ಟೀಚರ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಸೇರಿ ಒಂದು ಎಕ್ಸಿಬಿಷನ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ಗಳು ಬಂದು ಎಲ್ಲ ನೋಡಿ ಇದು ಮಾಡಬೇಕು ಅಂತ ತಿಳ್ಕೊಂಡು. ಇದು 6ನೇ ವರ್ಷ. 1ರಿಂದ 3 ವರ್ಷ ಮಗುವಿಂದ ಅಪ್ ಟು 10th ವರೆಗೂ. 3 kg ಮಗುವಿಂದ ಸ್ಟ್ರೆಂತು 675. ಚೆನ್ನಾಗಿ ಬಂದಿದೆ. 95 ಮೇಲೆ ಬಂದಿದೆ. ಶಾಲಾ ಪ್ರಾಂಶುಪಾಲರಾದ ವಿ ಶೀತಲ್ ರವರು ಮಾತನಾಡಿ, ಓದಿನ ಜೊತೆಗೆ ತಮಗೆ ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇದೆಯೋ ಅದಕ್ಕೆ ಅವಕಾಶವನ್ನು ನಮ್ಮ ಶಾಲೆ ನೀಡಿದ್ದು 3 ವರ್ಷದ ಮಕ್ಕಳಿಂದ ಹಿಡಿದು SSLC ಮಕ್ಕಳವರೆಗೆ ಎಲ್ಲ ವಿದ್ಯಾರ್ಥಿಗಳು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು ಎಂದು ತಿಳಿಸಿದರು. ಸೊ ಇದು 6ನೇ ವರ್ಷ ನಮ್ಮ ಸೈನ್ಸ್ ಎಕ್ಸಿಬಿಷನ್, ಆರ್ಟ್, ಕ್ರಾಫ್ಟ್, ಸೈನ್ಸ್. ಸೊ ಪ್ರತಿಯೊಂದು ಮಗುಗೂ ಲೈಕ್ ಆಲ್ ಕೈಂಡ್ಸ್ ಆಫ್ ಟ್ಯಾಲೆಂಟ್ಸ್ ಇರುತ್ತೆ. ಸೊ ಬರೀ ಓದೋದು ಮಾತ್ರ ಅಲ್ಲ, ಸೊ ಎಲ್ಲ ಥರನೂ ಮಕ್ಕಳಿಗೆ ಎಕ್ಸಿಬಿಟ್ ಆಗಬೇಕು ಅಂತ ಸೊ ಎಲ್ಲ ಮಕ್ಕಳನ್ನು ನಾವು ಆರ್ಟ್ ಆ್ಯಂಡ್ ಕ್ರಾಫ್ಟು, ಸೈನ್ಸ್ ಎಲ್ಲ ಥರ ಟ್ಯಾಲೆಂಟು ಮಕ್ಕಳಿಂದ ಬರಬೇಕು ಅಂತ 3ನೇ ವರ್ಷ ಲೈಕ್ ಫ್ರಮ್ ನರ್ಸರಿಯಿಂದ 10th ವರೆಗೂ ಎಲ್ಲ ಮಕ್ಕಳು ಅವ್ರ ಟ್ಯಾಲೆಂಟ್ನ ನಾನಾ ರೀತಿಯಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಮೇನ್ ಎಲ್ಲಾನು ಅಂದರೆ ಸೈನ್ಸ್ ಇದೆ. ಸೈನ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ವರ್ಕಿಂಗ್ ಮಾಡೆಲ್, ಸೋಷಿಯಲ್ ಆ್ಯಂಡ್ ದೆನ್ ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಮೇಯ್ನಾಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್.
ಸೊ CBSE ಶಾಲೆನಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕಳೆದೆಲ್ಲ ನಮ್ಮ ಮಕ್ಕಳು ನಮ್ಮ ಸ್ಪೋರ್ಟ್ಸ್ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಅದರಿಂದ ಸ್ಪೋರ್ಟ್ಸಿಂದ ಹಿಡಿದು ಎಲ್ಲ ಮಕ್ಕಳು ಮಾಡಿದ್ದಾರೆ. ಸೊ ನೀವು ಸೈನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ನಮ್ಮ ಮಕ್ಕಳು ಇಸ್ರೋ ರಾಕೆಟ್ ಲಾಂಚ್ ಮಾಡಿದ್ದಾರೆ. ಸೊ ಅವರೆಲ್ಲ ಅವರದೇ ಪ್ರಯತ್ನ ಆಗಿರೋದ್ರಿಂದ ಸೊ ಎಲ್ಲ ಪ್ರಯತ್ನನೂ ಮಾಡಿದ್ದಾರೆ. ಬಾಲಾಜಿನಲ್ಲಿ ಮಾಗಡಿ ಶಾಲೆ. ಸೊ ನೀವು ಬಾಲಾಜಿನಲ್ಲಿ ಏನೇನಿದೆಯೋ ಅದಷ್ಟು ನಮ್ಮ ಟೀಚರ್ಸ್ ಕಡೆಯಿಂದ ಇಲ್ಲಿ ಶಾಲೆ ಒಳಗಡೆನೆ ಇದೆ. ಸೋಮೇಶ್ವರ ಟೆಂಪಲ್ ಆಗಿರ್ಬೋದು, ಕೋರ್ಟು, ರಂಗನಾಥ ಸ್ವಾಮಿ ದೇವಸ್ಥಾನ, ಸೊ ಸಾವಂದುರ್ಗ ಎಲ್ಲಾನು ಇಟ್ಟಿದ್ದಾರೆ ಇಲ್ಲಿ. ಹೌದು, ಟೀಚರ್ಸ್ ಇನ್ವಾಲ್ವ್ ಆಗಿದ್ದಾರೆ. ಟೀಚರ್ಸ್ ಇನ್ವಾಲ್ವ್ ಆಗಿ ಮಾಡಿದ್ರೆ ಮಾಗಡಿ ಪಟ್ಟಣದಲ್ಲಿ ಏನಿರಬೇಕು, ಸಾವಂದುರ್ಗ ಇರ್ಬೋದು, ರಂಗನಾಥಸ್ವಾಮಿ ಟೆಂಪಲ್ ಇರ್ಬೋದು, ಸೋಮೇಶ್ವರ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಪಾರ್ಕ್ ಇರ್ಬೋದು, ಕೋಟೆ ಮೈದಾನ ಇರ್ಬೋದು, ಎಲ್ಲಾನು ಮಾಗಡಿ ಪಟ್ಟಣದಲ್ಲಿ ಏನಿದೆ ಅಷ್ಟು ಇದೆ. ಟೀಚರ್ಸ್ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಅದರಿಂದ ಮಾಸ್ಕು ಇದೆ. ಸೊ ಸರ್ವಧರ್ಮ ಇರಬೇಕು ಅಂತ ಎಲ್ಲದಕ್ಕೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಮಾಸ್ಕು, ಚರ್ಚ್ ಇಂದ ಎಲ್ಲದಕ್ಕೂ ಕೊಟ್ಟು ಟೀಚರ್ಸ್ ಮಾರ್ಗದರ್ಶನದಲ್ಲಿ ಮಕ್ಕಳೇ ಮಾಡಿರೋದು. ಆದಷ್ಟು ಮನೆಯಲ್ಲಿ ಮಾಡಿಲ್ಲ, ಎಲ್ಲ ಇಲ್ಲೇ ಮಾಡಿರೋದು. ಹೈಲೈಟ್ ಏನಿದೆ ಚಂದ್ರಯಾನ 4 25, 26 ನಾವು ಲಾಂಚ್ ಮಾಡೋದು ಆಲ್ರೆಡಿ ನಮ್ಮ ಮಕ್ಕಳು ಎಕ್ಸ್ಪ್ಲನೇಷನ್ ಇಂದ ರೆಡಿ ಇಟ್ಕೊಂಡಿದ್ದಾರೆ. ಹೌದು, ರೆಡಿ ಇದೆ ಅದು. ಸೊ ಆಲ್ಮೋಸ್ಟ್ ವರ್ಕಿಂಗ್ ಮಾಡಲೇ ಮಾಡಿದ್ದಾರೆ. ಸೊ 25, 26 ಅಲ್ಲಿ ಇಸ್ರೋನಲ್ಲಿ ಏನ್ ಲಾಂಚ್ ಆಗ್ತಾ ಇದೆ ಅದು ನಮ್ಮ ಮಕ್ಕಳು ಆಲ್ಮೋಸ್ಟ್ ವರ್ಕಿಂಗ್ ಮಾಡಲ್ ಮಾಡಿ ರೆಡಿ ಮಾಡಿದ್ದಾರೆ. ಚಂದ್ರಯಾನ 4 ಮತ್ತೆ ರಂಗನಾಥ ಸ್ವಾಮಿ ಟೆಂಪಲ್ 2 ಮಾಗಡಿಗೆಲ್ಲ ಸ್ವಾಧೀನ ಮಾಡಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಮಾರ್ಗದರ್ಶಕರಾದ ಸುದರ್ಶನ್ ರವರು ಮಾತನಾಡಿ, ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಆಯೋಜನೆ ಮಾಡಿರುವ ಈ ವಸ್ತು ಪ್ರದರ್ಶನವು ಅದ್ಭುತವಾಗಿದ್ದು, ಮಕ್ಕಳ ಪೋಷಕರು, ಗಣ್ಯರು, ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಸರ್, ಈ ದಿನ ನಮ್ಮ ಬಾಲಾಜಿ ಶಾಲೆಯಲ್ಲಿ ನಾವು ವಾರ್ಷಿಕ ಎಕ್ಸಿಬಿಷನ್ ಅನ್ನು ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ಈ ಎಕ್ಸಿಬಿಷನ್ನಲ್ಲಿ ಎಲ್ಲ ವಿಧದ 3 ಲ್ಯಾಂಗ್ವೇಜು, 3 ಕೋರ್ ಸಬ್ಜೆಕ್ಟ್ಗೂ ನಾವು ಒಂದು ಅನುವು ಮಾಡಿಕೊಟ್ಟಿದ್ವಿ. 3 ವಿಭಾಗದಿಂದ ನಮ್ಮ ಮಕ್ಕಳಿಗೆ ತಕ್ಕಂತೆ ಮತ್ತು ಪಠ್ಯಕ್ಕೆ ಅನುಸಾರವಾಗಿರ್ತಕ್ಕಂಥ ಎಲ್ಲ ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ಮಾಡಿದ್ದಾರೆ. ಅವರೇ ವಾಲಂಟಿಯರ್ ಮಾಡಿದ್ದಾರೆ. ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಕೆಟ್ ಲಾಂಚನ್ನು ಮಾಡಿರ್ತಕ್ಕಂಥದ್ದು, ಹೇಗೆ ನ್ಯೂಟನ್ 3ನೇ ಲಾ ಹೇಗೆ ಬಳಸ್ಕೊಂಡ್ವಿ ಅನ್ನೋದನ್ನ ಎಲ್ಲ ಪೇರೆಂಟ್ಸು ಗೊತ್ತಾಗಬೇಕು ಅನ್ನೋ ದೃಷ್ಟಿನಲ್ಲಿ, ಮಕ್ಕಳಿಗೆಲ್ಲ ಗೊತ್ತಾಗಬೇಕು ಅದನ್ನು ಮಾಡಿದ್ದಾರೆ. ಮತ್ತೆ ಚಂದ್ರಯಾನ ಮುಂದೆ ಬರ್ತಕ್ಕಂಥ 26ರಿಂದ 28ಕ್ಕೆ ಏನು ಚಂದ್ರಯಾನ 4 ಅನ್ನ ಇದು ಮಾಡೋಕ್ಕೆ ರೆಡಿ ಆಗಿದೆ ಇಸ್ರೋದಲ್ಲಿ, ಅದನ್ನ ಒಂದು ರೂಮನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರು ಮಾಗಡಿ ತಾಲೂಕನ್ನ ಬಾಲಾಜಿ ಶಾಲೆನಲ್ಲಿ ಇಟ್ಟಿದ್ದಾರೆ. ಮಾಗಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಮಾರಕಗಳು, ಎಲ್ಲ ಆಫೀಸ್ಗಳನ್ನು ಬಾಲಾಜಿನಲ್ಲಿ ಅಂತ ಒಂದು ಮಾಡಿದ್ದಾರೆ. ಹಾಗೆ ಅತಿ ಪ್ರಮುಖವಾದಂಥದ್ದು ನಮಗೆ LKG ಮತ್ತು UKG ಸೆಕ್ಷನಲ್ಲಿ ಇರ್ತಕ್ಕಂಥ ಮಕ್ಕಳು ಎಷ್ಟು ಆಕ್ಟಿವ್ ಆಗಿ ಆ ಐಡೆಂಟಿಫಿಕೇಷನ್ನು ಮಾಡೋದಕ್ಕೆ ಒಂದು ಇದಿದೆ ಅನ್ನೋದನ್ನು ತಾವೆಲ್ಲ ತಮ್ಮ ಮುಂದೆನೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೆಲ್ಲ ಒತ್ತು ನೀಡಿ ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಉಂಟಾಗಲಿ, ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ರೆ ಏನು ಅನ್ನೋ ಒಂದು ಭಾವನೆ ಪಬ್ಲಿಕ್ಸಲ್ಲಿ ಮತ್ತು ತಂದೆ ತಾಯಿನಲ್ಲಿ ಬರಲಿ ಅನ್ನೋ ದೃಷ್ಟಿಗೆ ನಾವು ಈ ಒಂದು ಎಕ್ಸಿಬಿಷನ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಟ್ರಸ್ಟಿಗಳು ಸಪೋರ್ಟನ್ನು ಕೊಟ್ಟು ಎಲ್ಲ ಶಿಕ್ಷಕರ ಒಂದು ಸಪೋರ್ಟನ್ನು ನಾವು ಇದು ಅರೇಂಜ್ ಮಾಡಿದ್ದೀವಿ. I am studying LKG section. My class teacher name is Janina. My topic is healthy food and junk food. Healthy food contains vitamins, nutrients, minerals. Healthy food keeps body strong and healthy. Healthy food improves immune system. Paneer, dry fruits, green leaf, mushroom, fruits, egg, fish. Junk food contains salt, sugar, which causes system. Junk food are pizza, burger, ice cream, French fries, chocolate, cold drinks, chips. Friends, we will eat only healthy food, not junk food. Thank you. Big claps to Manasri, please. Vinaria, I am studying in LKG section. My topic is storytelling. For storytelling, the sun means one cold morning, happy little sunbeam came down from the sky. They wanted to make everyone happy. One sunbeam found Ratan sleeping. She danced on his side. She woke up. She smiled at the bright sun. Thank you. Serious.
parts of the body: head, hair, eyes, ears, nose, teeth, chest, hands, you are was so I and I Johnny, Johnny, yes, Papa, eating sugar, no, Papa, telling lies, no, Papa, obey your mama, ha, ha, ha. Morning everyone, my name is Tirasvi. I am studying in UKG B section. Welcome to the scientific art of gathering. Today my topic is good manners or bad manners. Good manners are behavior that are polite, respectful. ವಿಶೇಷವಾಗಿ ನಮ್ಮ ಮಾಗಡಿಯ ವಿಶೇಷ ಸ್ಥಳಗಳ ಬಗ್ಗೆ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನ ಮಾಡಿದ್ದರು. ಮೇಡಮ್ ಎಲ್ರಿಗೂ ನಮಸ್ತೆ. ಮಾಗಡಿ ಅಂದ್ರೆ ಗೊತ್ತು, ನಮ್ಮ ಮಾಗಡಿ ನಮ್ಮ ಹೆಮ್ಮೆ. ಕೆಂಪೇಗೌಡರ ತವರೂರು, ಕಲೆಗಳ ಸಿರಿಯೂರು. ಮಾಗಡಿಲಿ ನಾವು ಕಂಡಂಗೆ ಪ್ರಥಮ ಬಾರಿಗೆ ನಮ್ಮ ಮಾಗಡಿಯ ಚಿತ್ರಣವನ್ನೇ ನಿಮ್ಮ ಶಾಲೆಯಲ್ಲಿ ಎಕ್ಸಿಬಿಷನ್ ಮುಖಾಂತರ ವೀಕ್ಷಕರಿಗೆ ತೋರಿಸ್ತಾ ಇದ್ದೀರಾ. ನಮಗೆ ಬಹಳ ಸಂತೋಷ ಆಯ್ತು. ಮೇಡಮ್, ಈ ನಮ್ಮ ಮಾಗಡಿ ಅಂತ ಕಾನ್ಸೆಪ್ಟ್ ಅನ್ನ ನೀವು ಯಾಕೆ ಮಾಡಿದ್ರ, ಅದ್ರ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ ಮೇಡಮ್? ನಮ್ಮ ಮಾಗಡಿ ಕಾನ್ಸೆಪ್ಟ್ ಮಾಡಿದ್ ಯಾಕೆ ಅಂದ್ರೆ, ಸೊ ಎಷ್ಟೋ ಜನ ಪೇರೆಂಟ್ಸ್ ಮಾಗಡಿಲಿ ಏನೇನಿದೆ ಅಂತಾನೆ ಗೊತ್ತಿಲ್ಲ. ಸೊ ಬೇರೆ ಕಡೆಲ್ಲ ಹೋಗಿ ನೋಡ್ತಾರೆ. ಸೊ ನಮ್ಮ ಮಾಗಡಿನಲ್ಲೇ ಇಷ್ಟು ಒಳ್ಳೆ ಒಳ್ಳೆ ಜಾಗಗಳಿದೆ. ಸೊ ಅದಕ್ಕೆ ನಮ್ಮ ಮಾಗಡಿ ಬಾಲಾಜಿ ಒಳಗೆ ನಮ್ಮ ಮಾಗಡಿ ಇರಲಿ. ಸೊ ಮಾಗಡಿ ಒಳಗಡೆ ಎಷ್ಟು ಒಳ್ಳೆ ಸೋಮೇಶ್ವರ ಟೆಂಪಲ್ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಕೋರ್ಟ್ ಇದೆ, ರಾಜಭವನ ಇದೆ, ಎಲ್ಲಾನು ಇದೆ. ಸಾವಂದುರ್ಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಅದರಿಂದ ಪೇರೆಂಟ್ಗೆ ಎಲ್ಲಿಂದನೋ ಬರ್ತಾರೆ. ನಮ್ಮ ಮಾಗಡಿ ಜನಕ್ಕೆ ಗೊತ್ತಾಗಲ್ಲ. ಸೊ ಆದ್ರಿಂದ ಏನೇನಿದೆ ಅಂತ ನಮ್ಮ ಜನತೆ ನಮ್ಮ ಮಕ್ಕಳಿಂದ ಏನ್ ಮಾಡೋಣ, ಮಾಗಡಿ ಮಕ್ಕಳಿಂದ ಮಾಗಡಿಯನ್ನು ಮಾಡಿರೋದು ನಾವು. ಬಹಳ ಸಂತೋಷ ಮೇಡಮ್. ಮಾಗಡಿಯ ಹಿರಿಮೆಯನ್ನ ಕರುನಾಡ ಜನತೆಗೆ ಸಾರುವ ಉದ್ದೇಶದಿಂದ ನೀವು ಇವತ್ತು ನಮ್ಮ ಮಾಗಡಿಯನ್ನ ಕಾನ್ಸೆಪ್ಟ್ ತಗೊಂಡು ಎಕ್ಸಿಬಿಷನ್ ಮಾಡಿದ್ದೀರಾ. ಮ್ಯಾಮ್, ಏನೇನ್ ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ನಿಮ್ಮ ಮುಖಾಂತರ ನೋಟದಲ್ಲಿ ಹೋಗೋಣ ಮೇಡಮ್. ಇದು ಮಾಡಿದ್ ಬಂದ್ಬಿಟ್ಟು ಇಲ್ಲಿದಾರಲ್ಲ ಈ ತಂಡ ಪೂರ್ತಿ ಈ ನಮ್ಮ ಮಾಗಡಿ ಕಾನ್ಸೆಪ್ಟ್, ಈ ಬ್ಲಾಕ್ ಬಿ ಟೀಚರ್ಸ್, ಈ ತಂಡ ಪೂರ್ತಿ ಇವ್ರಿಗೆ ಸೇರುತ್ತದೆ. ಬಹಳ ಹೆಮ್ಮೆ ಮೇಡಮ್. ಎಲ್ಲಾ ತಂಡಕ್ಕೆ ನಮ್ಮ ವಿಶ್ವವಾಹಿನಿ ನ್ಯೂಸ್ ಚಾನೆಲ್ ಇಂದ ನನ್ನ ದೊಡ್ಡ ಸೆಲ್ಯೂಟ್. ಓಕೆ, ಬನ್ನಿ ನೋಡೋಣ ನಮ್ಮ ಮಾಗಡಿಯ ಚಿತ್ರಣ. ರಂಗನಾಥ ಸ್ವಾಮಿ ದೇವಸ್ಥಾನ, ಮತ್ತೆ ಬಾಲಾಜಿ ಶಾಲೆ, ನಮ್ಮ ಶಾಲೆ ಬಾಲಾಜಿ ಶಾಲೆ, ಸೋಮೇಶ್ವರ ದೇವಸ್ಥಾನ, ಅಂಡ್ ದೆನ್ ಸಾವಂದುರ್ಗ ಕಾಡು ಬೇರೆ. ಸಾವಂದುರ್ಗ ಕಾಡನ್ನೇ ಎಷ್ಟು, ಬಿಕಾಸ್ ಇವಾಗ ಅರಣ್ಯ ಸಂರಕ್ಷಣೆ ತುಂಬಾ ಮುಖ್ಯ. ಆದ್ರಿಂದ ನಾವು ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಅಂತ ಅರಣ್ಯ ಸಂರಕ್ಷಣೆ ಬಗ್ಗೆನೇ ಮಾಡಿ ಸಾವಂದುರ್ಗ ಕಾಡು ಬಗ್ಗೆ ತುಂಬಾ ದಟ್ಟವಾಗಿದೆ, ಟ್ರೆಕ್ಕಿಂಗ್ ಎಲ್ಲ ಬರ್ತದೆ. ಅದರಿಂದ ಅದ್ರ ಕಡೆನೇ ನಾವು ಮಾಡಿದ್ವಿ, ಸಾವಂದುರ್ಗ ಕಾಡು ಬಗ್ಗೆ ಮಾಡಿದ್ವಿ. ಗೌರಮ್ಮನ ಕೆರೆ ಬಹಳ ಇತಿಹಾಸದ್ದು, ಅದರಿಂದ ಗೌರಮ್ಮನ ಕೆರೆ. ಮಗ್ಗದ ಮನೆ, ಸೊ ಮಾಗಡಿ ಇವತ್ತು ಮಗ್ಗದ ಮನೆ ಇದೆ. ಏನೇ ಎಲ್ಲ ಬೇರೆ ಬೇರೆ ಕೆಲ್ಸಗಳಿಗೆ ಹೋದ್ರು ಮಾಗಡಿನಲ್ಲಿ ಇನ್ನೂ ಮಗ್ಗದ ಕೆಲಸ ಯಾರು ಬಿಟ್ಟಿಲ್ಲ. ಸೊ ಆದ್ರಿಂದ ಮಗ್ಗದ ಬಗ್ಗೆ ವಿಶೇಷತೆ ಮಾಗಡಿ ಅಂತೇಳಿ ಅದಕ್ಕೆ ಮಗ್ಗದ ಮನೆನೂ ಹೇಗಿದೆ ಅಂತ ನಾವು ಮಾಡಿದೀವಿ. ಸೊ ಅದು ಸಾವಂದುರ್ಗ ಅರಣ್ಯ ನೋಡಿದ್ರೆ ಇದು ಸಾವನದುರ್ಗ ಬೆಟ್ಟ. ಸೊ ಬೆಟ್ಟದ ಎಷ್ಟು ವಿಶೇಷತೆ, ಟ್ರೆಕ್ಕಿಂಗ್ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಅದರಿಂದ ಇದು ಸಾವನದುರ್ಗ ಬೆಟ್ಟ. ಇದು ನೋಡ್ತೀರಾ ನಮ್ಮ ಪುರಸಭೆ. ಸೊ ಇದು ನಮ್ಮ ಪುರಸಭೆ ಮಾಡೆಲ್. ಸೊ ಹಾಸ್ಪಿಟಲ್ ಮಾಡಿದ್ದೀವಿ, ಗೌರ್ಮೆಂಟ್ ಹಾಸ್ಪಿಟಲ್. ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್, ಮಾಗಡಿ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಅದಕ್ಕೊಂದು ಮಾಡೆಲ್ ಮಾಡಿದ್ದಾರೆ. ಅಂಡ್ ಅಂಬೇಡ್ಕರ್ ಭವನ, ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅದೊಂದು ನೆನಪಿಗಾಗಿ ಅವ್ರಿಗೋಸ್ಕರ ಅಂಬೇಡ್ಕರ್ ಭವನ ಕೂಡ ಮಾಡಿದ್ದೀವಿ. ಮತ್ತೆ ಸಿವಿಲ್ ಕೋರ್ಟ್ ಇದೆ ನಮ್ಮ ಮಾಗಡಿನಲ್ಲಿ. ಸಿವಿಲ್ ಕೋರ್ಟ್ ಇದೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆ, ಅದು ಹೇಗಿದೆ ಅನ್ನೋದು ಚಿತ್ರಣ ಗೊತ್ತಿಲ್ಲ. ಸೊ ಮಕ್ಕಳೇ ಮಾಡಿರುವಂಥದ್ದು ಪ್ರಾಜೆಕ್ಟ್ಸ್ ಇದು ಯಾವುದೇ ಕೂಡ ಟೀಚರ್ಸ್ ಮಾಡಿರುವಂಥದ್ದಲ್ಲ, ಮಕ್ಕಳೇ ಮಾಡಿರುವಂಥದ್ದು. ಸೊ ಸಿವಿಲ್ ಕೋರ್ಟ್ ಇದೆ. ಆ್ಯಂಡ್ ಇದು ತುಂಬ ಅಂದರೆ ಪ್ರಾಪರ್ ಆಗಿಲ್ಲ, ಅಷ್ಟು ನೀಟ್ನೆಸ್ ಬಂದಿಲ್ಲ, ಚಿಕ್ಕ ಮಕ್ಕಳು ಮಾಡಿರೋದ್ರಿಂದ. ನೀವು ನೋಡ್ಬೋದು ಈ ಥರ ಇದೆ ಮಾಗಡಿ. 25 years ಬಿಫೋರ್ ಈ ಥರ ಇದೆ. ಬಟ್ 25 years ಆದಮೇಲೆ ನಮ್ಮ ಮಾಗಡಿ ಇಷ್ಟು ಡೆವಲಪ್ ಆಗಿರುತ್ತೆ ಅಂತ ಮಗು ಕನ್ವೆ ಮಾಡ್ತಿದೆ ಬೋರ್ಡ್ ಮುಖಾಂತರ. ಆ್ಯಂಡ್ ಇದು ಹಳ್ಳಿ, ಮಾಗಡಿನಲ್ಲಿ ಯಾವುದೇ ಪರ್ಟಿಕ್ಯುಲರ್ ಹಳ್ಳಿ ಅಂತ ತಗೊಂಡಿಲ್ಲ. ಸೊ ಒಂದು ಹಳ್ಳಿ ಕಾನ್ಸೆಪ್ಟ್ ಮಾಗಡಿನಲ್ಲಿ ಈ ಥರದೊಂದು ಬ್ಯೂಟಿಫುಲ್ ನೇಚರ್ ಇದೆ ಅನ್ನೋದನ್ನ, ಸೊ ಹಳ್ಳಿ ಕಾನ್ಸೆಪ್ಟ್ ಇದೆ. ಆ್ಯಂಡ್ ನಾವು ಎಲ್ಲ ಧರ್ಮನೂ ನಾವು ಪೂಜಿಸ್ತೀವಿ, ಎಲ್ಲ ಧರ್ಮನೂ ವರ್ಷಿಪ್ ಮಾಡ್ತೀವಿ ಅಂತ ಸಿಂಬಾಲಿಕಲಿ ಹೇಳೋದಕ್ಕೆ ಮಾಡೆಲ್ ಮಾಡಿದ್ದಾರೆ. ಮಾಸ್ಕ್ಯೂ ಇದೆ ಆ್ಯಂಡ್ ಆಲ್ಸೋ ಚರ್ಚ್ ಇದೆ. ಸೊ ಮಾಸ್ಕ್ಯೂ ಇದೆ, ನಾವು ಮುಸ್ಲಿಂ ಧರ್ಮನೂ ನಾವು ಆರಾಧಿಸ್ತೀವಿ ಅಂತ ನಾವು ಸಿಂಬಾಲಿಕಲಿ ಮಾಡೆಲ್ ಮುಖಾಂತರ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಚರ್ಚ್.
ಇದು ಮಾಗಡಿಯಲ್ಲಿ ಚರ್ಚ್ ಇದೆ, ಹೊಸಪೇಟೆ ರೋಡ್ ಸರ್ಕಲ್ ಅಲ್ಲಿ, ಬೆಂಗಳೂರು ಮತ್ತೆ ಕುಣಗಲ್ ರೋಡ್ ಅಲ್ಲಿ ಬರೋಂಥ ಚರ್ಚ್ ಇದು. ಪ್ರತಿ ಸಲ ಡಿಸೆಂಬರ್ 25ನೇ ತಾರೀಕು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಮೊದಲಿಗೆ ಮಾಗಡಿಯಲ್ಲಿ ಚರ್ಚ್ ಇರಲಿಲ್ಲ, ಇವಾಗ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದು. ಧನ್ಯವಾದ. ಇದು ನೀವೆಲ್ಲರೂ ನೋಡ್ತಾ ಇರ್ಬೋದು, ಇದು ನಮ್ಮ ಮಾಗಡಿ ಬಸ್ ಸ್ಟ್ಯಾಂಡ್. ಮುಂಚೆ ನಮಗೆ ಬಸ್ ಸ್ಟ್ಯಾಂಡ್ ಅನ್ನೋದು ಇರ್ಲಿಲ್ಲ, ಕೋಟೆ ಒಳಗೆ ಬಸ್ಸಸ್ ಎಲ್ಲ ನಿಂತ್ಕೊಂತ ಇತ್ತು. ಬಟ್ ಇವಾಗ ನಮ್ಮ ಮಾಗಡಿ ಬಸ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ತುಂಬಾ ಒಂದು ಹೊಸ ವಿಚಾರ ಏನಂದ್ರೆ ಮಾಗಡಿ ಟು ಕೆಂಗೇರಿ ಡೈರೆಕ್ಟ್ ಬಸ್ ಬಿಟ್ಟಿದ್ದಾರೆ. ಅದು ನಮ್ಮ ಎಲ್ಲ ಮಾಗಡಿ ಜನರಿಗೆ ಒಂದು ತುಂಬಾ ಸಂತೋಷ ಕೊಡುವಂತಹ ವಿಚಾರ. ಮಾರ್ಕೆಟ್ ತುಂಬಾ ಚೆನ್ನಾಗಿರುವಂತ ಜಾಗ. ನಮ್ಮ ಮಾಗಡಿಲಿ ಸುತ್ತಮುತ್ತ ಹಳ್ಳಿ ಜನರುಗಳು ಬೆಳೆದಿರುವಂತಹ ತುಂಬಾ ಫ್ರೆಶ್ ಆಗಿರುವಂತಹ ತರಕಾರಿಗಳಾಗಿರ್ಬೋದು, ಸೊಪ್ಪು ಎಲ್ಲಾನು ಸಿಗುತ್ತೆ. ಸೊ ಇದು ಬಂದು ನಮ್ಮ ಮಾಗಡಿ ಮಾರುಕಟ್ಟೆ. ಮಾಗಡಿಯಲ್ಲಿ ಶಿವನ ಆರಾಧಕರು ಜಾಸ್ತಿ ಹಾ, ಇದ್ದಾರೆ. ಹೌದು. ಹಾ. ಮಾಗಡಿ ಕೋಟೆಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಅಂದ್ರೆ ಕೆಂಪೇಗೌಡನ ತಾಯಿ ನಾನು ರಾಮೇಶ್ವರನ್ ದೇವಸ್ಥಾನ ನೋಡ್ಬೇಕು ಅಂತ ಆಸೆ ಪಟ್ಟಾಗ ಆ ಕೆಂಪೇಗೌಡ ಅವರು ರಾಮೇಶ್ವರ ನೋಡಕ್ಕೆ ಅಲ್ಲಿಗೆ ಹೋಗೋದ್ರ ಬದಲು ಇಲ್ಲೇ ನೋಡ್ಬೋದು ಅಂತ ನಿರ್ಮಿಸಿದಂತ ಇತಿಹಾಸ ಉಳ್ಳಂತ ದೇವಸ್ಥಾನ. ಇಲ್ಲಿ ನಾವು ಪಂಚಲಿಂಗನ ದರ್ಶನವನ್ನು ಕೂಡ ಮಾಡಬಹುದಾಗಿದೆ. ಅಷ್ಟೊಂದು ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ ಆಗಿದೆ. ತುಂಬಾ ಇತಿಹಾಸ ಉಳ್ಳ ದೇವಸ್ಥಾನ ಆಗಿದೆ. ಹಾಗೆ ಇದು ಮಾಗಡಿ ಕೋಟೆ. ಈ ಮಾಗಡಿ ಕೋಟೆನೂ ಅಷ್ಟೇ, ಇದ್ರ ಪ್ರತೀಕ ನಮ್ಮ ಕೆಂಪೇಗೌಡರು. ಈ ಕೆಂಪೇಗೌಡರು ಕೂಡ ಈ ಮಾಗಡಿನ ಸಂರಕ್ಷಣೆಗೋಸ್ಕರ ಇದನ್ನ ಕಟ್ಟಿಸಿರುವಂತ ಕೋಟೆ ಆಗಿದೆ. ಇದು ಭದ್ರಾ ಕೋಟೆ ಆಗಿದೆ. ಮಾಗಡಿಗೆ ಒಂದು ಇತಿಹಾಸವನ್ನ ತಂದುಕೊಟ್ಟಂತ ಇದು ಕೋಟೆ ಅನಿಸ್ತಾ ಇದೆ. ಇದು ನಮ್ಮ ಡಿಗ್ರಿ ಕಾಲೇಜ್ ಹತ್ರ ಇರುವಂತ ಪಾರ್ಕ್ ಉದ್ಯಾನವನವಾಗಿದೆ. ಇದು ಎಲ್ಲರಿಗೂ ಕೂಡ ಕಣ್ಮನ ಸೆಳೆಯುವಂತ ಒಂದು ಉದ್ಯಾನ ನಗರಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಮಾಗಡಿಯ ಬಾಲಾಜಿ ಶಾಲೆಯ ತಂಡ ನಮ್ಮ ಮಾಗಡಿಯ ಇಡೀ ಸಂಪೂರ್ಣವಾದ ಚಿತ್ರಣವನ್ನ ಇವತ್ತು ಮಕ್ಕಳ ಮುಖಾಂತರ ಮಾಡಿಸಿ ನಮ್ಮ ಕರುನಾಡ ಜನತೆಗೆ ಚೆಲ್ತಾ ಇದ್ದಾರೆ. ನೀವು ಒಮ್ಮೆ ಬಾಲಾಜಿ ಶಾಲೆಗೆ ಭೇಟಿ ಕೊಡಿ, ಈ ಒಂದು ಎಕ್ಸಿಬಿಷನ್ ಅನ್ನ ನೋಡಿ ಮನತುಂಬಿಕೊಳ್ಳಿ. ನಮ್ಮ ಮಾಗಡಿಯಲ್ಲಿ ಏನೇನು ಇತಿಹಾಸ ಇದೆ, ಇತಿಹಾಸ ಪ್ರಸಿದ್ಧ ಸ್ಥಳಗಳಿವೆ, ಪ್ರತಿಯೊಂದನ್ನ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಇವತ್ತು ನಮ್ಮ ಬಾಲಾಜಿ ಶಾಲೆಯಲ್ಲಿ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಇಡೀ ನಮ್ಮ ಬಾಲಾಜಿ ಇಂಟರ್ನ್ಯಾಷನಲ್ ಶಾಲೆಯ ತಂಡದವರಿಗೆ ನಮ್ಮ ಚಾನೆಲ್ನ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಈ ವಸ್ತು ಪ್ರದರ್ಶನದಲ್ಲಿ ಅರ್ತ್ ಟು ಮೂನ್ ಎಂಬ ಹೆಸರಿನಲ್ಲೂ ವಿದ್ಯಾರ್ಥಿಗಳು ಅದ್ಭುತವಾದ ಮಾಡೆಲ್ಗಳನ್ನು ಮಾಡುವುದರ ಮೂಲಕ ಎಲ್ಲರ ಗಮನ ಸೆಳೆದರು. Everyone, myself Bibi Fatima Jafar from grade 9 CBSE. Let me tell you about moon surface. First of all, in scientific language, we will call moon as lunar. So let us talk about moon surface features. Moon is not even as Earth surface. You can touch and feel the moon surface. And you can touch and feel the moon surface. Moon surface is made up of craters, maria, highlands and regolith. What are craters? Craters are the asteroid impacts formed on the moon surface. Example, South Pole is called Aitken Basin. Maria are the dark flat plains formed from ancient lava flows. Regolith is the fine dusty soil found on the moon surface. It is like glass due to no weathering on the moon surface. Let's talk about highlands. Highlands are the rugged terrain from ancient lava flows. Welcome to the Chandrayaan-1. In 2008, Chandrayaan-1 orbited the moon and found water molecules rewriting textbooks. See how its instruments work. Chandrayaan-1 was the first lunar mission of ISRO. In 22 October 2008, Chandrayaan-1 was launched with a weight of 1380 kg. Chandrayaan-1 was the first lunar mission of ISRO. It sent its first image on 25 March 2009. The rocket used PSLV C-11. Satellite was an impact satellite. Next, results is conformed water molecules on the moon surface. Failure is the permanent failure, lost contact after 10 months. Totally Chandrayaan-1 came with the good information. Thank you. Myself Gagana KP. I am studying in 9th grade CBSE. This is satellite and this is rocket. The Chandrayaan-2 started at 2019 6 September. Who captured orbiter means Sarabhai characters, and there are 3 objectives: Vikram lander and Pragyan rover and orbiter. There are 3 failure reasons: engine test issues and the
software limitations and the land site constraints. These are the rocket name GSLV-MK3MT, and the chairman is K. Shivan. Thank you. Sir, myself Chinmay Begoda from grade 9 CBSE. Today I am going to explain you about Chandrayaan 3. You can see here the Vikram lander and the Pragyan rover and the rocket LVM-3. It is also known as Launch Vehicle Mark 3, and it was launched in the 2023 on 14th August. The chairman of the Chandrayaan 3 is S. Somanath, and the objective of the Chandrayaan 3 is to soft land near the South Pole and conduct experiments. Here the Pragyan rover, it will move like this, and it's land on the moon surface, and it has 2 navigation cameras, and it captures the moon surface and the minerals like oxygen, sulfur, aluminium, and temperature variations. Finally, the Chandrayaan 3 was successful on the 23 August on 2023, and it made the India first nation to soft landing on the using rover on the moon surface. Thank you. My topic is Future Chandrayaan. Future Chandrayaan is going to launch in which year, in which country? These type of questions will come to your mind. Future Chandrayaan is going to launch by 4 countries: ISRO India, NASA America, JAXA Japan, ESA Europe. These 4 countries are working together to launch Chandrayaan 4, and it is named as LUPEX. The full form of a LUPEX is Lunar Polar Exploration Mission. India and Japan are belongs to Chandrayaan 4. Why these 2 countries are very important? These two countries are making lander and rover. Another 2 countries are making observation instrument. Okay, LUPEX will land on the moon, but where it will land on the moon? In Chandrayaan 3, they were landed on the South Pole. In Chandrayaan 4, they will land where the sunlight will not appear. And it is not about the 14 days mission. It will take few months. Okay, LUPEX will land on the moon where the sunlight will not appear. But why they will land on the moon? To research if there is a water molecules are there on the earth. With the help of a laser, it will search, and it will dig out the moon almost all 4 inches and 4 meters 11 inches. Also, a speciality of Chandrayaan 4 is what it means. They will launch 2 rockets, LVM-3 and PSLV. These two rockets are launching by Chandrayaan 4. Thank you. ಇವತ್ತೊಂದು ದಿವಸ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿನೂತನವಾದಂತಹ ಒಂದು ವಿಜ್ಞಾನ ಸಮ್ಮೇಳನದ ಕಾರ್ಯಕ್ರಮವನ್ನು ಸೈನ್ಸ್ಗೆ ಸಂಬಂಧಪಟ್ಟಂತೆ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ, ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಮಕ್ಕಳಲ್ಲಿ ಡೆವಲಪ್ ಮಾಡಲಿಕ್ಕೆ ಈ ಒಂದು ವೇದಿಕೆ ಅತ್ಯಂತ ಅಮೂಲ್ಯವಾದಂತಹ ಒಂದು ವೇದಿಕೆಯಾಗಿದೆ ಅಂತ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಳಗೊಂಡಂತಹ ಒಂದು ತಂಡ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಒಂದೊಂದು ವಿಚಾರಗಳನ್ನು ತೆಗೆದುಕೊಂಡು, ಅದು ಗಣಿತಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕಲೆಗೆ ಸಂಬಂಧಪಟ್ಟಂತೆ, ಮಕ್ಕಳ ಕ್ರೀಡಾ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಹಗಲಿರುಳು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರುಗಳನ್ನು ಒಳಗೊಂಡು ಹಾಗೂ ಮ್ಯಾನೇಜ್ಮೆಂಟು ಕೂಡ ಈ ಒಂದು ವಿಚಾರದಲ್ಲಿ ತುಂಬ ಆಳವಾದಂತಹ ಒಂದು ಕೆಲಸವನ್ನು ಮಾಡಿರೋದ್ರಿಂದ ಇಷ್ಟು ಸುಂದರವಾದಂತಹ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ತುಂಬ ಖುಷಿಯನ್ನು ತಂದಿದೆ. ಸೊ ಇದಲ್ಲದೆ ಮಾಗಡಿ ತಾಲೂಕಿನ ಎಲ್ಲ ಬಂಧುಗಳು ಕೂಡ ಇವತ್ತೊಂದು ದಿವಸ ಬಂದು ಈ ಒಂದು ಕಾರ್ಯಕ್ರಮವನ್ನು ಸವಿತಾ ಇರುವಂಥದ್ದು ತುಂಬ ಖುಷಿಯನ್ನು ತಂದಿದೆ. ಅದೇ ಅಲ್ಲದೆ ಏನು ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ಗ್ಯಾದರಿಂಗ್ ಇದೆ ಅದು ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಮಟ್ಟಿಗೆ ವಿಚಾರಗಳನ್ನು ಬಂದಂತಹ ಏನು ಅತಿಥಿಗಳಿದ್ದಾರೆ ಅವರಿಗೆ ಉಣಬಡಿಸ್ತಾ ಇರುವಂಥದ್ದು ತುಂಬ ಖುಷಿಯನ್ನು ತಂದಿದೆ. ಸೊ ಅದಲ್ಲದೆ ಸುಮಾರು ಏನು ಇಂಡಿಯಾದಲ್ಲಿ ನಡೆದಂತಹ ಏನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ವಿತ್ ವಿಡಿಯೋ ಮೂಲಕ ಕಾನ್ಸೆಪ್ಟ್ನ ಡೆವಲಪ್ ಮಾಡಿರುವಂಥದ್ದು ಇಲ್ಲೇ ಇರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ಸಂದಂತಹ ಒಂದು ಜಯ ಅಂತ ಹೇಳಬಹುದು. ನನ್ನ ಹೆಸರು ರಾಜಣ್ಣ ಅಂತೇಳಿ ಶ್ರೀ ನರಸಿಂಹಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಬಿಸ್ಕೂಲಿನಲ್ಲಿ ಗಣಿತ ಶಿಕ್ಷಣಕ್ಕೆ ಕೆಲಸ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ದ ಅರ್ತ್ ಟು ಮೂನ್ ಚಂದ್ರಯಾನ್ ಜರ್ನಿ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ, ಈ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ನಮ್ಮ ಮಕ್ಕಳು ಏನಿದ್ದಾರೆ ತುಂಬ ಆಲ್ಮೋಸ್ಟ್ ಒಂದು ತಿಂಗಳಿಂದ ಶ್ರಮಪಟ್ಟು ಇದನ್ನು ರೆಡಿ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನೀವೆಲ್ಲ ನೋಡಿರ್ಬೋದು ಚಂದ್ರಯಾನ್ 1, 2, 3 ಮತ್ತು 4 ಫ್ಯೂಚರ್ ಚಂದ್ರಯಾನ್ ಮತ್ತು ಫೇಸಸ್ ಆಫ್ ಮೂನ್ ಮತ್ತು ನಮ್ಮ ಇಸ್ರೋ ಸೈಂಟಿಸ್ಟ್ ಯಾವ ರೀತಿಯಲ್ಲಿ ನಮ್ಮ ದೇಶಕ್ಕೆ ಎಷ್ಟೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ ಅದ್ರ ಬಗ್ಗೆ ನಮ್ಮ ಮಕ್ಕಳು ತುಂಬ ಪ್ರಿಪೇರ್ ಆಗಿ ಇವತ್ತು ಇದು ಮಾಡಿದ್ದಾರೆ. ಈ ಡ್ರೀಮ್ ಪ್ರಾಜೆಕ್ಟು ನಾನು ಎಲ್ಲ ಕಡೆ ಹುಡುಕಿದೆ, ಬಟ್ ಎಲ್ಲೂ ಕೂಡ ನನಗೆ ಸಿಗಲಿಲ್ಲ.
ಇದನ್ನು ನಾವು ಮಾಡಬೇಕು ಅಂತಾನೆ ಯಾರೂ ಕೂಡ ಮಾಡಿಲ್ಲ ಅಂತ ನಾವು ಇದನ್ನು ಫಸ್ಟ್ ಟೈಮ್ ನಮ್ಮ ಬಾಲಾಜಿ ಸ್ಕೂಲಲ್ಲಿ ಇದನ್ನು ಮಾಡಿರೋಂಥದ್ದು. ಬಿಕಾಸ್ ಇದು ಒಂದು ಡ್ರೀಮ್ ಆಗಿತ್ತು ಎಲ್ರಿಗೂ, ಈ ಥರ ಇರ್ಬೋದಾ ಎಲ್ಲ ಅಂತ. ಸೊ ಇದನ್ನು ನಾವು ಸಕ್ಸಸ್ಫುಲ್ ಆಗಿ ಇವತ್ತು ಮಾಡಿ ತೋರಿಸಿದ್ದೀವಿ ಅನ್ನೋದು ಒಂದು ಕೂಡ ಒಂದು ಖುಷಿ ನನಗೆ ಅನಿಸ್ತಿದೆ. ಮತ್ತು ಈ ಮುಖಾಂತರ ನಾನು ನಮ್ಮ ಮ್ಯಾನೇಜ್ಮೆಂಟ್ ಆಗಿರಲಿ, ನಮ್ಮ ಪ್ರಿನ್ಸಿಪಲ್ ಮೇಡಮ್ ಆಗಿರಲಿ, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಮಕ್ಕಳು, ನಮ್ಮ ತಂಡ ಏನಿದೆ ಮೂನ್ ಮಿಷನ್ ಅಂತ ನಾವು ಏನು ಮಾಡಿದ್ವಿ, ಚಂದ್ರಯಾನ್ 1, 2, 3 ಆ್ಯಂಡ್ ಕಮ್ಮಿಂಗ್ 2028 ಯಾವುದು ಚಂದ್ರಯಾನ್ 4 ಲಾಂಚ್ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ನಮ್ಮ ಮಕ್ಕಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಮುಖಾಂತರ ಇನ್ನೂ ಕೂಡ ಸೈನ್ಸ್ ಮತ್ತು ಮ್ಯಾಥ್ಸ್ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ನಮ್ಮ ತಂಡ ಅಥವಾ ನಮ್ಮ ಬಾಲಾಜಿ ಸಂಸ್ಥೆಯಲ್ಲಿ ನೀವು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಇಂಥ ಇನೋವೇಟಿವ್ ಐಡಿಯಾಸ್ ಮತ್ತು ಕ್ರಿಯೇಟಿವ್ ಮೈಂಡ್ಸ್ ಜೊತೆಯಲ್ಲಿ ನೀವು ಸೇರಿ ನಮ್ಮ ಜೊತೆಯಲ್ಲಿ ಒಟ್ಟಿಗೆ ನಿಂತಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ವೀಕ್ಷಕರಿಗೆ ತುಂಬ ಥ್ಯಾಂಕ್ಸ್, ತುಂಬ ಜನ ಬಂದು ನೋಡ್ತಿದ್ದೀರಾ ಆ್ಯಂಡ್ ಈ ಚಂದ್ರಯಾನ್ ಜರ್ನಿಯನ್ನು. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಕುಪ್ಪಳ್ಳಿಯ ಕವಿಮನೆಗೆ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಶ್ರೀರಕ್ಷಾ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಲೇಖನ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ಲರಿಗೂ ಕುಪ್ಪಳ್ಳಿಯ ಕವಿಮನೆಗೆ ಸ್ವಾಗತ, ಸುಸ್ವಾಗತ. ಕುವೆಂಪು ಅವರು ವಿಶ್ವಮಾನವ ಸಂದೇಶ ನೀಡಿದವರು. ಅವುಗಳೆಂದರೆ ಮಾನವೀಯತೆ, ವಿಶ್ವಪಥ, ಸರ್ವೋದಯ, ಸರ್ವನ್ಮಯ ಮತ್ತು ಪೂರ್ಣದೃಷ್ಟಿ. ಕಲೆಯ ಕಣ್ಣಿಲ್ಲದವನಿಗೆ ಒಂದು ಕಲ್ಲು ಕಾಡು, ಕಲಾವಂತನಿಗೆ ಅದು ಸಗ್ಗವೀಡು. ಕುವೆಂಪು. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ. ನನ್ನ ತಾಯಿ ಒಲೆದ ಮನೆ, ನನ್ನ ತಂದೆ ಬೆಳೆದ ಮನೆ. ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ, ಮಕ್ಕಳ ಆಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ. ತಂದೆ ಎತ್ತಿಕೊಂಡ ಮನೆ, ತಾಯಿ ಕೊಟ್ಟ ಮನೆ. ಮನೆಗೆ ಬಂದ ನೆಂಟರಲ್ಲಿ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯಸಲ್ಲ ನಾಡು ನನ್ನ ಮನೆ. ನಾನು ನುಡಿಯು ಕಲಿತ ಮನೆ, ನಾನು ನಡಿಗೆ ಎಂತ ಮನೆ. ಪಕ್ಷಿ ಬಳಗ ಸುತ್ತ ಕೂಡಿ ಬೆಳಗು ಬೆಳಗು ಹಾಡಿ ಹಾಡಿ ಮನೆಯ ನಾಡ ಸುತ್ತ ದೂಡಿ ನಲಿಸುತ್ತಿದ್ದ ನನ್ನ ಮನೆ, ನಾನು ಬಿದ್ದು ಎದ್ದ ಮನೆ. ಮೊದಲ ಬೆಳಕು ಕಂಡ ಮನೆ, ತಿಪ್ಪ ತಿಪ್ಪ ಹೆಜ್ಜೆ ಇಟ್ಟು ಬಿಸಿಲು ಕೊಡಲ ಹಿದ್ದ ಬಿಟ್ಟ ತಂಗಿ ತಮ್ಮರೊಡನೆ ಹಿಟ್ಟು ತಿಂದು ಬೆಳೆದ ನನ್ನ ಮನೆ. ಮೊದಲ ಮಿಂಚು ಹೊಡೆದ ಮನೆ, ಮೊದಲ ಗುಡುಗು ಕೇಳಿದ ಮನೆ. ಮೊದಲ ಮೊಳೆಯು ಕರೆದು ಕರೆದು ಹೆಂಚ ಮೇಲೆ ಸದ್ದು ಹರಿದು ಮಾಡಿನಿಂದ ನೀರು ಸುರಿದು ಬೆರಗ ನಿತ್ಯ ನನ್ನ ಮನೆ. ನಾನು ಬಾಳಲಿರುವ ಮನೆ, ನಾನು ಬೆಳೆದಿರುವ ಮನೆ, ನನ್ನದಲ್ಲದೆಳೆಯಲಿದ ಹೆಮ್ಮೆಯಿಂದ ನನ್ನದೆಂದು ಬೆಂದು ಬಳಲಿದಾಗ ಬಂದು ನೀರು ಕುಡಿಯುವ ನನ್ನ ಮನೆ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಒಂದು ವಸ್ತು ಪ್ರದರ್ಶನ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಕನ್ನಡಾಂಬೆಗೆ ನಮನವನ್ನು ಸಲ್ಲಿಸಿ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ಸರ್ವರಿಗೂ ತಿಳಿಸಬೇಕು ಎಂಬ ಒಂದು ಉದ್ದೇಶದಿಂದ ಕುವೆಂಪುರವರ ಕವಿಮನೆಯನ್ನು ನಾವು ಇಲ್ಲಿ ಒಂದು ಮಾಡೆಲ್ ಆಗಿ ಮಾಡಿದ್ದೇವೆ. ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಎಲ್ಲ ಕವಿಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಕ್ಕಳಿಗೆ ಪ್ರಿಪೇರ್ ಮಾಡಿ ಅದನ್ನು ಕೂಡ ತಯಾರು ಮಾಡಿದ್ದೇವೆ. ರಾಷ್ಟ್ರಕವಿಗಳ ಮಾಹಿತಿ ಹಾಗೂ ಕನ್ನಡ ಭಾಷೆಗೆ ಸಂಬಂಧಿಸಿದ ಎಲ್ಲ ವ್ಯಾಕರಣಾಂಶಗಳ ಒಂದು ಕಿರು ಪರಿಚಯವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಾರ್ಟ್ಗಳನ್ನು ಕೂಡ ನಾವಿಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಮತ್ತು ವಿದ್ಯಾರ್ಥಿಗಳಿಗೆ ಸತತ 1 ವಾರದಿಂದ ನಾವು ಉತ್ತಮ ತರಬೇತಿಯನ್ನು ನೀಡಿ ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಬಂದಂತಹ ಪೋಷಕ ವೃಂದದವರಿಗೆ ತಿಳಿಸಬೇಕು ಅಂತ ಅವ್ರಿಗೆ ಟ್ರೈನಿಂಗನ್ನು ಕೂಡ ಕೊಟ್ಟಿದ್ದೇವೆ. ಹಾಗೂ ಇದಕ್ಕೆಲ್ಲ ಸಹಕರಿಸಿದಂತಹ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ರಂಗನಾಥ್ ಸರ್ ಅವರಿಗೆ, ಟ್ರಸ್ಟಿಗಳಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಪ್ರಾಂಶುಪಾಲರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೂ ಅನಂತ ಧನ್ಯವಾದಗಳನ್ನು ಈ ಮೂಲಕ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಧನವಂತಲ್. ನಾನು 4ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಬಸವಣ್ಣರವರ ವೇಷಭೂಷಣವನ್ನು ಧರಿಸಿದ್ದೇನೆ. ಈಗ ನಾನು ಬಸವಣ್ಣರವರ ಪರಿಚಯ ಮತ್ತು ಅವರ ಒಂದು ವಚನವನ್ನು ತಿಳಿಸಿಕೊಡುತ್ತೇನೆ. ಶಿವಶರಣ ಬಸವಣ್ಣ. ಶಿವಶರಣ ಬಸವಣ್ಣ ಅವರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಕೂಡಲ ಸಂಗಮ ದೇವ ಎಂಬುದು ಇವರ ಅಂಕಿತನಾಮ. ಇವರ ಒಂದು ವಚನ: ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಧನ್ಯವಾದಗಳು.
ನಮಸ್ಕಾರಗಳು. ನನ್ನ ಹೆಸರು ಭುವನ್ಯ. ನಾನು 4ನೇ ತರಗತಿ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನ ನಾನು ಐದಕ್ಕಿ ಲಕ್ಕಮ್ಮನವರ ವೇಷ ಧರಿಸಿ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಡುತ್ತೇನೆ. ಐದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯನ ಧರ್ಮಪತ್ನಿ. ಮೂಲತಃ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮಕ್ಕೆ ಸೇರಿದ ಈ ದಂಪತಿಗಳು ಬಸವಣ್ಣನವರ ಕೀರ್ತಿವಾರ್ತೆ ಕೇಳಿ ಕಲ್ಯಾಣಕ್ಕೆ ಬಂದು ಅಕ್ಕಿ ಆಯುವ ಕಾಯಕ ಕೈಗೊಳ್ಳುತ್ತಾರೆ. ಇವರ ಇಷ್ಟ ದೈವ ಅಮರೇಶ್ವರ. ಇವರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಐದಕ್ಕಿ ಲಕ್ಕಮ್ಮನವರ ಒಂದು ವಚನ ಈ ರೀತಿ ಇದೆ: ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖ್ಯ ಆಸೆ ನಿಮಗೇಕೆ, ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಧನ್ಯವಾದಗಳು. 8ನೇ ತರಗತಿ ಈ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ರಾಮ ಮಂದಿರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸುತ್ತೇನೆ. ಅಯೋಧ್ಯೆಯ ರಾಮ ಮಂದಿರ ಒಂದು ಹಿಂದೂ ದೇವಾಲಯವಾಗಿದ್ದು, ಇದನ್ನು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಜನ್ಮಭೂಮಿಯ ಒಂದು ಪವಿತ್ರ ಯಾತ್ರಾ ಸ್ಥಳದಲ್ಲಿದೆ. 6/8/2018 ದೇವಾಲಯದ ಶಿಲಾನ್ಯಾಸವನ್ನು ನೆರವೇರಿಸಿದರು. ಈ ದೇವಾಲಯದ ರಾಮಲೀಲ ಶಿಲೆಯನ್ನು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದಾರೆ. ಧನ್ಯವಾದಗಳು. BM ಸಹನಾ. ನಾನು 5ನೇ ತರಗತಿ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ವಚನಕಾರರಾದ ಅಕ್ಕ ಮಹಾದೇವಿಯವರ ವೇಷಭೂಷಣವನ್ನು ಧರಿಸಿಕೊಂಡಿದ್ದೇನೆ. ಅವರ ವಚನವನ್ನು ಹಾಗೂ ಪರಿಚಯವನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಅಕ್ಕ ಮಹಾದೇವಿಯವರು ಸುಮಾರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕೂಡ್ತಡಿ ಗ್ರಾಮದಲ್ಲಿ ಜನಿಸಿದರು. ಇವರು ಒಬ್ಬ ಶ್ರೇಷ್ಠ ವಚನಗಾರ್ತಿ ಹಾಗೂ ಕವಯಿತ್ರಿ. ಇಲ್ಲಿಯವರೆಗೂ 434 ವಚನಗಳು ಲಭ್ಯವಾಗಿದೆ. ಚೆನ್ನಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತವಾಗಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತರೆಗಳಿಗಂಜಿದೊಡಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ. ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಧನ್ಯವಾದಗಳು. ಚರಣ್. ನಾನು 5ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಪುರಂದರದಾಸರ ಮಾಹಿತಿ ಮತ್ತು ಅವರ ಒಂದು ಕೀರ್ತನೆಯನ್ನು ಹೇಳುವೆನು. ಕವಿ ಪುರಂದರದಾಸರು. ಕಾಲ 1940. ಸ್ಥಳ ತೀರ್ಥಹಳ್ಳಿ ತಾಲೂಕಿನ ಅರಗ ಗ್ರಾಮ. ಕೃತಿ ಮಾನವನ ಜನ್ಮ ದೊಡ್ಡದು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅವರ ಒಂದು ಕೀರ್ತನೆ: ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅನ್ನದಾನವ ಮಾಡುವರಾಗಿ, ಅನ್ನಚಕ್ರವ ಇಟ್ಟವರಾಗಿ ಅನ್ನಮಾತೆಯ ಇಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಮಾತಾ ಪಿತೃಗಳ ಸೇವಿತರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ. ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಧನ್ಯವಾದಗಳು. Good morning to one and all present here. Myself Lalita Srinivasan from grade 6th. I am here to represent the model of healthy earth and polluted earth. So, the healthy earth shows an ecosystem of clean air and water and a balanced climate which is essential for human well-being. And the advantages of the healthy earth is doesn't take the risk of diseases, and the disadvantages of the polluted earth is takes the disease, numerous disadvantage of climate and health. So you can see this factory releasing a harmful substance which causes air pollution, and by throwing the waste which causes water pollution, by cutting the trees which causes deforestation. Please save the earth. Thank you. Enjoy the exhibition in Balaji National Public School. Myself Lalita Srinivasan. Thank you. Good morning. Myself Kudashra A from grade 5th. I'm here to explain the model of day and night. Dear sir, it's already around 10 a.m. in which I and you are conversing together.
Because it's daytime since we all do many activities like going school, office, riding bike, etc. This all are due to Earth's rotation and revolution, which is explained in this model. The day-night working model is a visual representation that demonstrates the Earth's rotation on its axis causes the cycle of day and night. As the Earth spins in different parts of planet, face the sun and experiencing night time, this continuous rotation creates the cycle of day and night. Advantages of day and night primarily centered around improved mood and physical well-being, improved mood and less fatigue, reduce eye strain. Benefits of nighttime contribution is to a quality sleep which is essential for physical and mental well-being. Thank you. Myself Lalita Srinivasan from grade 6th A. I am here to represent the model of healthy earth and polluted earth. So ma'am, do you have any guess about this model? Yes ma'am, you are absolutely right. This shows how our earth is getting polluted. So ma'am, now let me explain what is healthy earth. Healthy earth is an ecosystem with clean air and water which is essential for human well-being and a balanced climate. And the advantage of the healthy earth is doesn't take the risk of diseases. Now let me explain the another side of the model, polluted earth. Polluted earth is nothing special about numerous disadvantage of health and climate. Can you see? This factory is releasing a harmful smoke which causes air pollution, and by throwing the plastic to water which causes water pollution, by cutting the trees which causes deforestation. Ma'am, please save the earth and thank you for your precious time and the opportunity you gave me. I respectfully thank you ma'am. ಸರ್ ನಮಸ್ತೆ. ನನ್ನ ಹೆಸರು ಮನೋಹರ, ಅದೇ ಸೈನ್ಸ್ ಟೀಚರು. ಮಕ್ಕಳು ಇವತ್ತು ವಿಜ್ಞಾನ ಪ್ರದರ್ಶನದಿಂದ ಹೈಡ್ರೋಫೋನಿಕ್ಸ್, ದೆನ್ ಇಲ್ಲಿ ಎಲಿಫೆಂಟ್ ಟೂತ್ ಪೇಸ್ಟ್ ಕೆಮಿಕಲ್ ಎಕ್ಸ್ಪೆರಿಮೆಂಟ್ ನಡೆದಿದೆ. ಇಲ್ಲಿ ವೇಸ್ಟ್ ಪ್ರಾಡಕ್ಟ್ಸನ್ನು ಯಾವ ರೀತಿ ನಾವು ಯೂಸ್ ಮಾಡ್ಬೋದು, ಮತ್ತು ಆ್ಯಸಿಡ್ ರೈನ್ ಕಾಸಸ್ ಮತ್ತು ಎಫೆಕ್ಟ್ಸ್, ಮತ್ತು ಮಂಗಳ ಗ್ರಹದಲ್ಲಿ ನಮ್ಮ ಭವಿಷ್ಯದ ಜೀವನ ಹೇಗಿರುತ್ತೆ ಅನ್ನೋದನ್ನು ಈ ಮಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಪೆರಿಮೆಂಟ್ಗಳನ್ನು, ಮಾಡಲನ್ನು ಯಾವ ರೀತಿ ಜೀವನ ನಾವು ಸಾಗಿಸ್ಬೋದು ಅನ್ನೋ ಒಂದು ಕಂಟೆಂಟು ಈ ಮಾಡಲಿಂದ ನಾವು ಅರ್ಥ ಮಾಡ್ಕೊಬೋದು. ನೆಕ್ಸ್ಟು ರೆಸ್ಪಿರೇಟರಿ ಸಿಸ್ಟಮ್, ನಮ್ಮ ದೇಹದಲ್ಲಿ ಯಾವ ರೀತಿ ಉಸಿರಾಟ ನಡೆಯುತ್ತೆ ಅನ್ನೋದು ಮಾಡೆಲ್ ಮಾಡಿದರೆ, ವರ್ಕಿಂಗ್ ಮಾಡಲ್. ನೆಕ್ಸ್ಟ್ ಇಲ್ಲಿ ಪ್ರವಾಹ ಉಂಟಾಗುತ್ತೆ ಅನ್ನೋದು ಅಲಾರಮ್ ಸೆನ್ಸಾರಿಂದ ಜನರು ಹೇಗೆ ಪ್ರಾಣಾಪಾಯದಿಂದ ತಪ್ಪಿಸ್ಕೊಬೋದು, ಮತ್ತು ಈ ಭೂಕಂಪ ಆದರೆ ಯಾವ ರೀತಿ ಆ ಅಲಾರಮ್ ಸೆನ್ಸಾರಿಂದ ತಪ್ಪಿಸ್ಕೊಬೋದು, ಮತ್ತು ಇಲ್ಲಿ ಫೈರ್ ಡಿಟೆಕ್ಷನ್ ಅಲಾರಮ್ ಸೆನ್ಸಾರಿಂದ ಇಲ್ಲಿ ಪ್ರಾಣಾಪಾಯದಿಂದ ಯಾವ ರೀತಿ ತಪ್ಪಿಸ್ಕೊಬೋದು ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಮಕ್ಕಳು ಒಂದು ತಿಂಗಳ ಶ್ರಮದಿಂದ ತುಂಬ ಅಚ್ಚುಕಟ್ಟಾಗಿ ಪ್ರದರ್ಶನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇದು ಆಯುರ್ವೇದಿಕ್, ಇಂಗ್ಲೀಷ್ ಮೆಡಿಸನನ್ನು ನಾವು ತಪ್ಪಿಸಿ ಹೆಚ್ಚಿಗೆ ಆಯುರ್ವೇದಿಕ್ಕನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಆಯುಸ್ಸು ಹೆಚ್ಚಾಗುತ್ತೆ ಅನ್ನೋದು ಮಕ್ಕಳ ಒಂದು ಮೆಸೇಜು. ದಯವಿಟ್ಟು ಎಲ್ಲರೂ ಈ ಒಂದು ಆಯುರ್ವೇದಿಕ್ ಮೆಡಿಸನನ್ನು ಅಳವಡಿಸ್ಕೊಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಬಹಳ ಚೆನ್ನಾಗಿದೆ ಸರ್, ಧನ್ಯವಾದಗಳು. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಹಿಂದಿ ಎಕ್ಸಿಬಿಷನ್ ಇವಾಗ ಬಂದಿದ್ದೀವಿ. ಹೌದು. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ತಿಳ್ಕೊಬೋದಾ ಸರ್? ಹೌದು ಸರ್, ಡೆಫಿನೆಟ್ ಆಗಿ. ನೋಡಿ, ನಮ್ಮ ಮಕ್ಳು ಏನ್ ಮಾಡಿದ್ದಾರೆ, ಹಿಂದಿಯಲ್ಲಿ ಇವತ್ತು ಪೇಡಂಕೋ ಮತ್ಕಾಟೋ ಅನ್ನೋಂಥ ಒಂದು ಟಾಪಿಕ್ ಅನ್ನ ತಗೊಂಡಿದ್ದಾರೆ. ಅಂದ್ರೆ ಮರಗಳನ್ನ ನಾವು ಕಟ್ ಮಾಡಬಾರ್ದು, ಒಂದು ಮರವನ್ನು ಕಟ್ ಮಾಡಿದ್ರೆ ಅದ್ರ ಜಾಗದಲ್ಲಿ 11 ಮರವನ್ನ ಇಡಬೇಕು ಅನ್ನೋಂಥದ್ದು ಇದರ ಒಂದು ಉದ್ದೇಶ ಸರ್. ಎರಡನೇದು, ದೀಪಾವಳಿ ಹಬ್ಬವನ್ನ ಹಿಂದಿಯಲ್ಲಿ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ನೀವು ನೋಡ್ಬೋದು ಇದರಲ್ಲಿ ಯಾವ ತರ ಇದೆ ಅಂತಂದ್ರೆ, ದೀಪಾವಳಿ ಹಬ್ಬಕ್ಕೆ ಏನೇನು ಮಿಠಾಯಿಗಳು ಇರ್ತವೆ, ಹಬ್ಬದ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದಾರೆ. ಮತ್ತೆ ಇದು ರೆಡ್ ಫೋರ್ಟ್ ಅಂತ ಸರ್, ರೆಡ್ ಕಿಲಾ ಅಂದ್ರೆ ಭಾರತದ ಪ್ರಧಾನಿಗಳಾಗಿರುವಂಥವ್ರು ಅವರೊಬ್ಬರೇನೆ ಇದ್ರ ಮೇಲೆ ಬಾವುಟವನ್ನ ಆರಿಸುವಂಥದ್ದು, ಅದು ಬಿಟ್ಟು ಬೇರೆ ಯಾರು ಆರಿಸೋದಿಲ್ಲ. ಸೊ ಇದೊಂದು ರೆಡ್ ಫೋರ್ಟ್ ಅನ್ನ ಮಾಡಿದ್ದಾರೆ. ಇದು ನೆಕ್ಸ್ಟ್ ಮಕರ ಸಂಕ್ರಾಂತಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ಹಿಂದಿಯಲ್ಲಿ ಮಕ್ಳು ಏನ್ ಮಾಡ್ತಾರೆ, ಇದೊಂದು ಟಾಪಿಕ್ ಅನ್ನ ರೆಡಿ ಮಾಡಿದ್ದಾರೆ. ಇದು ಮಕರ ಸಂಕ್ರಾಂತಿ ಅನ್ನೋ ಟಾಪಿಕ್ ಅನ್ನ ನಮ್ಮ ಹುಡುಗ ಮಾಡಿದ್ದಾನೆ. ನೆಕ್ಸ್ಟ್ ಬರುವಂಥದ್ದು ಹೈದರಾಬಾದಲ್ಲಿರುವಂತಹ ಚಾರ್ಮಿನಾರ್. ಸೊ ನಿಮ್ಗೆಲ್ಲ ಗೊತ್ತಾಯಿದೆ, ಹೈದರಾಬಾದಲ್ಲಿರುವಂತಹ ಚಾರ್ಮಿನಾರ್ ತುಂಬಾ ಫೇಮಸ್ ಆಗಿರುವಂಥದ್ದು, ಐತಿಹಾಸಿಕವಾಗಿರುವಂತಹ ಒಂದು ಕಟ್ಟಡ ಸರ್. ಇದೊಂದಿದೆ. ನೆಕ್ಸ್ಟ್ ಅಬ್ದುಲ್ ಕಲಾಂ ಅವರು ಮಾಡಿರುವಂತಹ ಒಂದು ರಾಕೆಟ್ ಮಿಸೈಲ್, ಅವ್ರನ್ನ ಮಿಸೈಲ್ ಮ್ಯಾನ್ ಅಂತಾನೆ ಕರೀತಾರೆ ಅಬ್ದುಲ್ ಕಲಾಂ ಅವ್ರನ್ನ. ಸೊ ಅದನ್ನ ನಮ್ಮ ದೀಕ್ಷಾ ಅವ್ರು ಏನ್ ಮಾಡಿದ್ದಾರೆ, ಅದನ್ನು ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ಸರ್, ಇದು ಏನ್ ಕಾನ್ಸೆಪ್ಟ್ ಅಂದ್ರೆ ತುಂಬಾ ಯೂನಿಕ್ ಆಗಿರುವಂತದ್ದು. ಅಂದ್ರೆ ಅಕ್ಬರ್ ಮತ್ತೆ ಬೀರ್ಬಲ್ ನಡುವೆ ನಡೆಯುವಂತ ಒಂದು ಸಂವಾದ ಏನಿದೆ ಅದ್ರ ಮಧ್ಯೆ ಬರ್ತದೆ. ಅಂದ್ರೆ ಅಕ್ಬರ್ ಮತ್ತೆ ಬೀರ್ಬಲ್ ನಡುವೆ ಯಾವ ರೀತಿಯಾಗಿ
ಬೀರ್ಬಲ್ಲು ಎಷ್ಟು ಬುದ್ಧಿವಂತ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂತ ಒಂದು ದೊಡ್ಡ ಕಥೆ ಇದೆ ಅದು. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಇದು ಆ ಕಾನ್ಸೆಪ್ಟ್ ಅಲ್ಲಿ ಇದೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇದು ಅವಾಗಲೇ ಪೇಡೊಂಕೆ ಅಂತಂದ್ರೆ ಮರದಿಂದ ಆಗುವಂತ ಉಪಯೋಗ ಏನು ಅಂತ ನೋಡಿ ಸರ್. ಯುಕ್ತ ಅನ್ನೋ ಹುಡುಗಿ ಏನ್ ಮಾಡಿದಾಳೆ ಅಂದ್ರೆ ಮರದಿಂದ ನಮ್ಗೆ ಹತ್ತಿ ಸಿಗುತ್ತೆ, ನೆಕ್ಸ್ಟ್ ವುಡ್ ಸಿಗುತ್ತೆ, ಪೇಪರ್ ಸಿಗುತ್ತೆ, ಮತ್ತೆ ವೆಜಿಟೇಬಲ್ ಸಿಗ್ತವೆ, ಮೆಡಿಸಿನ್ ಸಿಗುತ್ತೆ. ಇವೆಲ್ಲನೂ ಮರದಿಂದ ಸಿಗುತ್ತೆ. ನಮಗೆ ಗೊತ್ತೇ ಇರೋದಿಲ್ಲ ಮರದಿಂದ ಇವೆಲ್ಲನೂ ಆಗ್ತವೆ ಅನ್ನುವಂಥದ್ದು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಒಂದು ಬಂದಿದೆ. ಸೊ ಇದು ತುಂಬಾ ವಿಶೇಷವಾಗಿರುವಂತಹ ಟೆಂಪಲ್. ಇದು ವಡಕುನಾಥ ಮಂದಿರ್ ಅಂತ ಕೇರಳದಲ್ಲಿರುವಂಥದ್ದು. ಇದು ನೀವು ನೋಡ್ಬೋದು, ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಈ ಒಂದು ಟೆಂಪಲ್ನ ವಿಶೇಷತೆ ಏನು ಅಂತ ಗೊತ್ತಾಗುತ್ತೆ. ಇದನ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು, ಹಾಗಾಗಿ ಇದನ್ನ ಮಾಡಿದ್ದಾರೆ. ನೆಕ್ಸ್ಟ್ ಸರ್ವಧರ್ಮ ಒಂದೇ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ನಾವೇನ್ ಮಾಡಿದೀವಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಮೂರು ಒಂದು ಇದನ್ನ ಇಟ್ಕೊಂಡಿದೀವಿ ಸರ್. ಡಿಯೋನ್ ಮಾಡಿದ್ದಾನೆ. ಡಿಯೋನ್ ಕೂಡ ತುಂಬಾ ಅದ್ಭುತವಾಗಿ ಚರ್ಚನ್ನ ಮಾಡ್ಕೊಂಡು ಬಂದಿದ್ದಾನೆ. ಇದಿಷ್ಟು ಕೂಡ ಸರ್ ಹಿಂದಿಲಿರುವಂಥದ್ದು. ಚುಟ್ಟಿ ಪತ್ರ ನೀವು ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. ಚುಟ್ಟಿ ಪತ್ರವನ್ನು ಕೂಡ ಮಕ್ಕಳು ಡಿಸೈನ್ ಆಗಿ ಆ ಒಂದು ಹುಡುಗಿಯನ್ನು ಆಕಾರದಲ್ಲಿ ಏನ್ ಮಾಡಿದ್ದಾರೆ ಚುಟ್ಟಿ ಪತ್ರ ಹೊಡೆದಿದ್ದಾರೆ. ಎಲ್ಲನೂ ಕೂಡ ನಮ್ಮ ಮಕ್ಕಳು ಬರೀ ಒಂದೇ ಒಂದು ವಾರದಲ್ಲಿ ಇಷ್ಟೊಂದು ಅದ್ಭುತವಾಗಿ ಪ್ರಿಪೇರ್ ಮಾಡಿರುವಂತದ್ದು ಸರ್. ಬಹಳ ಚೆನ್ನಾಗಿದೆ ಸರ್, ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾವು ಇಷ್ಟೊತ್ತು ಹಿಂದಿ ಮತ್ತೆ ಸಮಾಜ ವಿಜ್ಞಾನ ಎಕ್ಸಿಬಿಷನ್ ನೋಡಿದ್ವು. ಈಗ ಇಂಗ್ಲಿಷ್ ಎಕ್ಸಿಬಿಷನ್ ಬಂದಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ಮೇಡಮ್? ಎಸ್ ಸರ್. ಸರ್, ಇದು ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳಿ ದ ಡಕ್ ಆ್ಯಂಡ್ ದ ಫಿಶ್ ಅಂತ ಹೇಳಿ ಮಗು ದೀಪಕ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಅಬ್ಜೆಕ್ಟಿವ್ಸ್ ಬಗ್ಗೆ ಹೇಳ್ತಾಳೆ ಮಗಳು ಹುಡುಗಿ. ಸೊ ಮಾರಲ್ ವರ್ಬ್ಸ್ ಬಗ್ಗೆ ನಮ್ಮ ಹುಡುಗ ಹೇಳ್ತಾನೆ. ಸೊ ಯುವರ್ ವ್ಯಾಲ್ಯೂಸ್ ಫಾರ್ ಲೈಫ್ ಅಂತ ಹೇಳಿ. ಸೊ ದಿಸ್ ಹ್ಯಾಸ್ ಬಿನ್ ಡನ್ ಬೈ ಗೋರಾಲ್ ಸಿಂಗ್ರಿ ಅಂತ, ಟಂಗ್ ಟ್ವಿಸ್ಟರ್ ಇದು. ಸೊ ಯುವರ್ ಟೆನ್ಸಸ್. ಸೊ ಯುವರ್ ಯು ಕ್ಯಾನ್ ಕಮ್ and see the tenses here, and your interjection bagge, so conjunction bagge, preposition bagge. So you can come here sir, please come. Okay, this is about Papa's story. So question tag, formal and the informal letter, prefix and the suffix, adverb, and your types of verbs, adjectives, and your types of pronoun. So types of nouns. So your parts of speech, your types of sentence. There also we have, this sir, is about parts of speech sir. So this is about determiners model. And here we can see the synonyms and the antonyms. Here we can see the proverbs. And here how to write a paragraph. And here we can see the types of nouns. Material noun. Gratitude tree we can see here. Okay, so this is the wheel of WH question. And here we can see direct and the indirect speech. And here fried words. We can see here the fried words. Okay, so this is about the punctuation marks. And here we can see the poetry garden. This is about the poetry garden. And here we can see the good manners. And here we can see articles A and the. And here tense, active and the passive voice. And here we can see the different types of verbs. ಬಹಳ ಚೆನ್ನಾಗಿದೆ ಮೇಡಮ್, ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. Thank you sir, thank you so much. ವೀಕ್ಷಕರೇ, ನಮ್ಮ ಬಾಲಾಜಿ ಶಾಲೆಯಲ್ಲಿ ಇಷ್ಟೊತ್ತು ವಿಭಿನ್ನ ವಿಶೇಷತೆಯನ್ನ ಎಕ್ಸಿಬಿಷನ್ ನೋಡಿದ. ಇಲ್ಲೊಂದು ಪುಟಾಣಿ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂತ ನಮ್ಮ ಉಸಿರು ಗಿಡ ಮರವನ್ನ ಬೆಳೆಸಿ ಅಂತ ಮಾಡಿದ್ದಾರೆ. ಬನ್ನಿ ಆ ಪುಟಾಣಿ ಮಾತಾಡ್ಸೋಣ. ಪುಟಾಣಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀಯಾ? Living. A plant has root, stem, leaf, fruit and flower. Let us learn different functions about plant. A flower, it helps in reproduction. Fruit, it protects the seeds. Leaf, it performs photosynthesis. Stem, it supports the plant. Root, it absorbs water and minerals. Thank you. Myself, Maina. I am studying in class 4th. Today I am going to tell about Red Fort. Red Fort is one of the most beautiful historical monuments of India. It is also known as Lal Qila. It is not only a building but is true witness of national movement of Indian freedom. It is sign of Mughal power and majesty. It is built on Mughal Emperor Shah Jahan. ಮಾಡೋ ಎಕ್ಸ್ಪೆರಿಮೆಂಟ್ ಬಗ್ಗೆ ನಮಗೆ ಸ್ವಲ್ಪ ವಿವರಣೆ ನೀಡ್ತೀಯಾ? Good morning everyone. Myself Kirtana from class 4B. Today I am introduced about Festival of India. India is called the country of festival. Here different types of festivals celebrated. India is a very culture and diverse. So many different types of festivals celebrated here. There are national festivals. Independence Day August 15, Republic Day January 26, Gandhi Jayanti
Gandhi Jayanti October 2nd, Harvest Festival, Onam, Pongal, Bihu, Baisakhi, Religious Festival, Eid, Christmas, Holi, Diwali, Guru Nanak, many more. Festival play a very important role in our life. They bring happiness for all us and they unite people. Thank you. ವೆರಿ ನೈಸ್, ಥ್ಯಾಂಕ್ ಯು ಮೇಡಮ್. ನೋಡಿ ವೀಕ್ಷಕರೇ, ಮಕ್ಕಳು ಮಾತಾಡಿದ್ರೆ ಚಂದ, ಮಕ್ಕಳು ನಕ್ಕಿದ್ರೆ ಚಂದ, ಮಕ್ಕಳು ಆಟ ಆಡಿದ್ರೆ ಚಂದ. ಅದೇ ರೀತಿ ಮಕ್ಕಳು ತಮ್ಮ ಕೈಯಾರೆ ಏನೇನೋ ಗೀಚಿ, ಏನೇನೋ ಜೋಡಿಸಿ, ಏನೇನೋ ಮಾಡಿ ಒಂದು ಎಕ್ಸಿಬಿಷನ್ ಮಾಡಿದ್ರೆ ಅದು ನೋಡಕ್ಕೆ ಇನ್ನೂ ಚಂದವೇ ಚಂದ. ಬನ್ನಿ, ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಇದೆಲ್ಲ ನಮ್ಮ ಪುಟಾಣಿ ಮಕ್ಕಳು ಮಾಡಿರೋಂಥ ಎಕ್ಸಿಬಿಷನ್. ನೋಡಿ, ಆಡ್ ನಂಬರ್ಸು, ಈವನ್ ನಂಬರ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ, ಇದೆಲ್ಲ ಮಕ್ಕಳು ಮಾಡಿದ್ದಾರೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ನೋಡಿ, ಸೈಕಲ್ ಮಾಡಿದ್ದಾರೆ ಇಲ್ಲಿ. ನೋಡಿ, ಮಲ್ಟಿಪ್ಲಿಕೇಶನ್ ಟೇಬಲ್ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ನಮ್ಮ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇದೆಲ್ಲ ಪುಟಾಣಿ ಮಕ್ಕಳ ಶ್ರಮ. ಇವ್ರಿಗೆಲ್ಲ ಕೂಡ ಒಳ್ಳೆ ಭವಿಷ್ಯ ಇದೆ ಅಂತ ನಮ್ಮ ಚಾನಲ್ ಮುಖಾಂತರ ಹಾರೈಸ್ತೀವಿ. ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಕುಮಾರಿ ದೇವಿ, ಶಿಕ್ಷಕಿ ಮೋನಿಶಾ, ಬೆಳಗುಂಬ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ತಿರುಮಲೆ ಭೈರಪ್ಪ, ಎಂಜೆ ರಘು, ಶಿಕ್ಷಕರಾದ ಸುನೀಲ್, ರೇಖಾ, ಸೌಭಾಗ್ಯ, ವನಿತಾ, ಶಿವಶರಣ್, ದಿವ್ಯಾ, ಮೊಯಿನ್, ವಿದ್ಯಾ, ಮನೋಹರ್ ಹಾಗೂ ವಿದ್ಯಾರ್ಥಿಗಳು ಮುಂತಾದವರು ಹಾಜರಿದ್ದರು.